ಜಂಬೂದ್ವೀಪೆ ಕಲಿಯುಗೆ ಭರತ ವರ್ಷ ಅಂತ ಸ್ಟಾರ್ಟ್ ಮಾಡ್ತೀವಿ. ಯಪ್ಪ, ಜಂಬೂದ್ವೀಪ 56 ದೇಶಗಳನ್ನು ಹೊಂದಿತ್ತು ಮಾರಾಯ. ಅಂಬೇಡ್ಕರ್ ಹೇಳಿದ್ರು, ಈ ದೇಶ ಹೊಡಿಬೇಕಾದ್ರೆ ಅಲ್ಲಿರೋ ಹಿಂದೂಗಳಲ್ಲಿ ಇಲ್ಲಿ ಬರೋ ತನಕ, ಇಲ್ಲಿರೋ ಮುಸಲ್ಮಾನರು ಅಲ್ಲಿಗೆ ಹೋಗೋ ತನಕ ಬೇಡ ಅಂದ್ರು. 18 ಜನದಲ್ಲಿ 15 ಜನ ವಲ್ಲಭಾಯ್ ಪಟೇಲ್, ಇಬ್ಬರು ನೆಹರು, ಒಬ್ಬರು ಕೃಪಲಾನಿ. ಆದ್ರೆ ಗಾಂಧಿ ಯಾರನ್ನ ಮಾಡಿದ್ರಪ್ಪ? ಹೌದೋ ಮಾರಾಯ, 2005 ಹಿಂದ ಅಧ್ಯಕ್ಷ ನಾನೋ ಮಾರಾಯ. ಈಗ ಏನ್ ಮಾಡ್ತೀರಿ? ಈಗ ಬದಲಾಗಿ ಬಂದಿದ್ದೀನಿ. ಯಾಕೆ? ತಪ್ಪಾಗಿದೆಪ್ಪ ಅಂತ ಬಂದಿದ್ದೀನಿ. ನಾವು ಲೀಡರ್ಗಳು ಮೋಸ. ನಾವು ಬಿಜೆಪಿ ಆಗಿರ್ಲಿ, ನಾವು ಕಾಂಗ್ರೆಸ್ನಾಗಿರ್ಲಿ, ಯಾವುದೇ ಪಕ್ಷದಾಗಿರ್ಲಿ, ನಮ್ಮಿಂದ ಈ ದೇಶ ಹಾಳಾಗೈತು ಮಾರಾಯ, ಕಾಮನ್ ಮೆನ್ ಇಂದಲ್ಲ. ಇವತ್ತು ಮಂತ್ರ ಹೇಳಬೇಕಾದ್ರೆ ಜಂಬೂದ್ವೀಪೆ ಕಲಿಯುಗೆ ಭರತ ವರ್ಷ ಅಂತ ಸ್ಟಾರ್ಟ್ ಮಾಡ್ತೀವಿ. ಯಪ್ಪ, ಜಂಬೂದ್ವೀಪ 56 ದೇಶಗಳನ್ನು ಹೊಂದಿತ್ತು ಮಾರಾಯ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪುಸ್ತಕ ನನ್ನ ಹತ್ರ ಇದೆ. ಆ ಮ್ಯಾಪು ಇದೆ. ಯಾವುದು? ಇರಾನ್, ಇರಾಕ್, ಬಾಂಗ್ಲಾದೇಶ, ಪಾಕಿಸ್ತಾನ, ಈ ಸಿಲೋನ್, ಅರ್ಧ ರಷ್ಯಾ, ಅರ್ಧ ಚೈನಾ ಸೇರಿ ಜಂಬೂದ್ವೀಪ. ಈಗೇನಾಗಿದೆ? ಭಾರತ ದೇಶ ಅರ್ಧ ಆಗಿದೆ. ಹೋಗಿ ಶಾಂತಿ ಇದೆಯಾ? ಇದಕ್ಕೆ ಕಾರಣ ಯಾರು? ಆಗಿನ 600 ಜನ ರಾಜರು, ಆಗಿನ ಮಂತ್ರಿಗಳು, ಆಗಿನ ವಿದ್ಯಾವಂತರು. ಅದೇ ರೀತಿ ಈಗಲೂ ಕೂಡ ನಾವು ಅದೇ ವಿದ್ಯಾವಂತರು, ಅದೇ ಅಧಿಕಾರಿಗಳು ಕಾರಣ ಮಾರಾಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತೀನಿ, 1931 ಕರೀತಾರೆ, ಏ ಲಿಂಗಾಯತ್ರಿ, ಏ ಬ್ರಾಹ್ಮಣರೇ, ಏ ಮರಾಠಗ್ರೇ, ಏ ಕುರುಬ್ರೇ, 108 ಜಾತಿ, ನಿಮ್ಮ ಮನೇಲೇ ಊಟ ಮಾಡಿ, ನಿಮ್ಮ ಮನೇಲೇ ಮದುವೆ ಮಾಡಿ, ನನ್ನ ಜೊತೆಗೆ ಬನ್ನಿ ಅಂದರು. ಅದನ್ನು ನಾವು ಓದ್ವಿ? ಅವರಿಂದ ಹೋಗಿಲ್ಲ. ಯಾರಿಂದ ಹೋದ್ವಿ? ಮಹಾತ್ಮ ಗಾಂಧಿಯಿಂದ ಹೋದ್ವಿ. ಯಾವಾಗ? 1931. 1930. ಈ ದಯಮಾಡಿ ಹೇಳ್ತೀನಿ, ಇತಿಹಾಸ ಹೇಳ್ತೀನಿ. ಆಮೇಲೆ ಗಜಿನಿ ಮೊಹಮ್ಮದ್ ಎಲ್ಲಿಗೆ ಬಂದ? ಸೋಮನಾಥ್ ದೇವಾಲಯಕ್ಕೆ ಬಂದ. ಎಷ್ಟು ಸಾರಿ ಬಂದ? 17 ಸಾರಿ ಬಂದ. ಆವಾಗ ನಾವು 600 ರಾಜರು ಸುಮ್ಮನೆ ಇದ್ವಿ. ನಮ್ಮ ದೇವಸ್ಥಾನ ಕೈ ಮುಗಿಯಕ್ಕೆ ಬರ್ತಾನೆ ಅಂತ ಹೊಡ್ಕೊಂಡು ಹೋದ. ದಯಮಾಡಿ ಹೇಳಿದ್ರೆ ಅದೇ ರೀತಿ ಅಂಬೇಡ್ಕರ್ ಹೇಳಿದರು, ಈ ದೇಶ ಹೊಡಿಬೇಕಾದ್ರೆ ದಯಮಾಡಿ ಹಿಂದೂ ದೇಶ, ಅಲ್ಲಿರೋ ಹಿಂದೂಗಳಲ್ಲಿ ಇಲ್ಲಿ ಬರೋ ತನಕ, ಇಲ್ಲಿರೋ ಮುಸಲ್ಮಾನರು ಅಲ್ಲಿಗೆ ಹೋಗೋ ತನಕ ಬೇಡ ಅಂದರು. ಯಾರಂದರು? ಅಂಬೇಡ್ಕರ್. ಆದರೆ ಒಂದು ಹೇಳ್ತೀನಿ, ಅವತ್ತು ವಲ್ಲಭಾಯ್ ಪಟೇಲ್ 1946 ಸೆಪ್ಟೆಂಬರ್ 23 ಒಂದು ನಿರ್ಣಯ ಮಾಡ್ತದೆ ಕಾಂಗ್ರೆಸ್, ಪಟ್ಟಾಭಿ ಸೀತಾರಾಮಯ್ಯನ ಅಧ್ಯಕ್ಷತೆಯಲ್ಲಿ. ಏನಂತ? ದೇಶ ಹೊಡಿಬೇಡಿ ಬ್ರಿಟಿಷರೇ, ನೀವು ಹೋಗಿ, ಆಮೇಲೆ ನೋಡ್ಕೊತೀವಿ. ಇದಕ್ಕೆ ಯಾರ್ಯಾರು ಒಪ್ಪಿದ್ರು ಗೊತ್ತಾ? ಜಿನ್ನಾ, ವಲ್ಲಭಾಯ್ ಪಟೇಲ್. ಆಗ 18 ಪ್ರಾಂತ ಇದ್ವು. ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನ, ಈ ಭಾರತ ಸೇರಿ ಎಷ್ಟಿದ್ವು? 18 ಪ್ರಾಂತ. 18 ಪ್ರಾಂತದಲ್ಲಿ 18 ಪ್ರಾಂತದ ಅಧ್ಯಕ್ಷರುಗಳು ಇದ್ದರು. ತೀರ್ಮಾನ ತಗೊತಾರೆ. ಆದರೆ ಬೆಳಿಗ್ಗೆ ಇವರಿಗೆ, ನೆಹರುಗೆ, ಗಾಂಧಿಗೆ ಅಸಮಾಧಾನ ಆಗುತ್ತೆ. ಇಲ್ಲ ಪ್ರೈಮ್ ಮಿನಿಸ್ಟರ್ ವಲ್ಲಭಾಯ್ ಪಟೇಲ್ ಆಗ್ತಾರೆ, ಇಲ್ಲ ಯಾರು ಆಗ್ತಾರೆ. ನಾನು ಆಗಲ್ಲ ಅಂತ ನೆಹರು ಏನು ಮಾಡ್ತಾರೆ? ಪಟ್ಟಾಭಿ ಸೀತಾರಾಮಯ್ಯ ರಾಜೀನಾಮೆ ಕೊಡ್ತಾರೆ. ನಮ್ಮಲ್ಲಿ ಹೈದರಾಬಾದ್ ಸಂಸ್ಥಾನದ್ದು ಕೊಲ್ಲೂರು ಮಲ್ಲಪ್ಪ ಅಂತ ಅವ್ರ ಮನೆ ಇಲ್ಲೇ ಇದೆ, ಗಾಂಧಿನಗರ. ಈ ಮನೆ ಇದೆ, ಈ ರೋಡಲ್ಲಿ ಹೋದರೆ. ಅವರು ನನಗೆ KPC ಮೆಂಬರ್ ಇದ್ದಾಗ ಕಾರಲ್ಲಿ ಕರ್ಕೊಂಬಂದೆ. ಹೇಳಿದ್ರು, ನಾನೂ ಕೂಡ ವಲ್ಲಭಾಯ್ ಪಟೇಲ್ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಅಂತ ಹೇಳಿದೆ ಅಂದರು. ಯಾರು? ಕೊಲ್ಲೂರು ಮಲ್ಲಪ್ಪನವರು. ನಾನು ಯಾಕೆ ಈ ಮಾತು ಹೇಳ್ತಾ ಅಂದರೆ, 18 ಜನದಲ್ಲಿ 15 ಜನ ವಲ್ಲಭಾಯ್ ಪಟೇಲ್, ಇಬ್ಬರು ನೆಹರು, ಒಬ್ಬರು ಕೃಪಲಾನಿ. ಆದರೆ ಗಾಂಧಿ ಯಾರನ್ನು ಮಾಡಿದ್ರಪ್ಪ? ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನೆಹರುನ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಅವತ್ತು ಅಂಬೇಡ್ಕರ್ ಹೇಳಿದ್ರು 376 ಸಂವಿಧಾನ ತಿದ್ದು ಬೇರೆ ಕೊಡಬೇಕಲ್ಲ, 376 ಕಲಂ. ಆ ಮೀಟಿಂಗ್ ಹೋಗಲ್ಲ ಅಂಬೇಡ್ಕರ್, ನಾನು ಬರಲ್ಲ, ನಾನು ಮಾಡಲ್ಲ. ಒಂದು ದೇಶದಲ್ಲಿ 2 ಸಂವಿಧಾನ ಇರಬಾರ್ದಂತೆ ದದ್ದಿದ್ದು ಯಾರು ಗೊತ್ತಾ? ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನಾಯ್ತು? ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೆ? ತಪ್ಪು ನಮ್ಮದಿದೆ. ಅಂಬೇಡ್ಕರ್ನ ಒಪ್ಕೊಳ್ಳಿಲ್ಲ ನಾವು, ಗಾಂಧಿನ ಒಪ್ಕೊಂಡ್ವಿ. ಇವತ್ತು ಕೈ ಮುಗಿದು ಹೇಳ್ತೀನಿ, ನಾನು ಯಾರು ಹೇಳಿದ್ರು ಅಹಿಂದ. ಹೌದೋ ಮಾರಾಯ, 2005 ಅಹಿಂದ ಅಧ್ಯಕ್ಷ ನಾನೋ ಮಾರಾಯ. ಈಗ ಏನು ಮಾಡ್ತೀರಿ? ಈಗ ಬದಲಾಗಿ ಬಂದಿದ್ದೀನಿ. ಯಾಕೆ? ತಪ್ಪಾಗಿದೆಪ್ಪ ಅಂತ ಬಂದಿದ್ದೀನಿ. ಇವತ್ತು ದಯಮಾಡಿ ಹೇಳ್ತೀನಿ, ಇವತ್ತು ಯಾವುದೇ ಲಿಂಗಾಯತರಿರಲಿ, ಬ್ರಾಹ್ಮಣರಿರಲಿ, ಕುರುಬರಿರಲಿ, ಮಾದಿಗರಿರಲಿ, ನಾವೆಲ್ಲ ಒಂದಾಗಬೇಕು. ಅವು ನಮ್ಮ ಸ್ವಾಮೀಜಿಗಳೆಲ್ಲ ಒಂದಾಗಬೇಕು. ಇವತ್ತು ಇಡೀ ಬಂದೆಲ್ಲ ಅದ್ಯಾವುದು ವಕ್ಫ್ ಬೋರ್ಡು, ಅದು ಇದು ಅಂತ ಹೊಂಟಿದೆ. ದಯಮಾಡಿ ಹೇಳ್ತೀನಿ, ಇವತ್ತು ನಾವು ಕಾಮನ್ ಮ್ಯಾನ್ ಇದ್ದಾನಲ್ಲ, ಅವರು ಬ್ರಾಹ್ಮಣರಿರಲಿ, ಕುರುಬರಿರಲಿ, ಮಾದಿಗರಿರಲಿ, ಚೆಲುವಾದಿರಲಿ, ಯಾರೇ ಇರಲಿ, ಅವರು ಕುರಿಗಳಿದ್ದಂಗೆ.
ನಮ್ಮ ಕೆಲವರು ಹೇಳ್ತಾರೆ ಕುರಿಗಳನ್ನು ನಗಬೇಡಿ. ಕುರಿ ಅಂದರೆ ಒಂದು ಕುರಿ ಹೋಯ್ತಂದರೆ 1000 ಕುರಿ, 1,00,000 ಕುರಿ, ರೈಲ್ ಬರಲಿ, ಬಸ್ ಬರಲಿ, ಹೋಗ್ತಾವೆ ಹೊರ್ತು ಬಿಡಲ್ಲ. ಅದೇ ರೀತಿ ಕಾಮನ್ ಮ್ಯಾನು ಕುರಿ ಇದ್ದಂಗೆ, ನಾವು ಲೀಡರ್ಗಳು ಕುರಿ ಕಾಯಿಯ ಕುರುಬ ಇದ್ದಂಗೆ. ಈ ಕುರಿ ಕಾಯಿಯ ಕುರುಬ ಮೋಸಗಾರ ಹೊರ್ತು ಕುರಿಗಳಲ್ಲೋ ಮಾರಾಯ. ನಾವು ಲೀಡರ್ಗಳು ಮೋಸ. ನಾವು BJP ಆಗಿರಲಿ, ನಾವು ಕಾಂಗ್ರೆಸ್ನಾಗಿರಲಿ, ಯಾವುದೇ ಪಕ್ಷದಾಗಿರಲಿ, ನಮ್ಮಿಂದ ಈ ದೇಶ ಹಾಳಾಗೈತು ಮಾರಾಯ, ಕಾಮನ್ ಮ್ಯಾನ್ನಿಂದ ಅಲ್ಲ. ನಿಮ್ಮ ಹಿಂದೂ ರಕ್ಷಣಾ ವೇದಿಕೆ ಭಾಳ ಒಳ್ಳೆ ಕೆಲಸ ಮಾಡಿದೆ. ದಯಮಾಡಿದು ಮನೆ ಮನೆಗೆ ಹೋಗಬೇಕು, ದಯಮಾಡಿದು ಊರೂರಿಗೆ ಹೋಗಬೇಕು, ಇದು ಎಲ್ಲ ತಲುಪಬೇಕು. ಇತಿಹಾಸ ತಿಳಿದೆ ಏನೋ ಜನ ನಮ್ಮ ಯುವಕರೆಲ್ಲ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿ ನನ್ನ 4 ಮಾತು ಮುಗಿಸ್ತೀನಿ.